ನಮಸ್ಕಾರ, ನನ್ನ ಹೆಸರು ಹಿಮಂತ್ ಆದರ್ಶ್ ಅಂದ್ಬಿಟ್ಟು. ನಾನು ಇವತ್ತು ನಿಮಗೆ ತೋರ್ಸಕ್ ಬಂದಿರೋ ಪ್ರಾಪರ್ಟಿ ಬಂದು ಅಡಿಗ 100 ಟ್ರೀಸ್ ಅಂತ ವಜ್ರಹಳ್ಳಿ ಮೆಟ್ರೋ ಸ್ಟೇಷನ್ಗೆ ತುಂಬಾ ನಿಯರ್ ಇದೆ. ನಾವು ಸೇಲ್ ಮಾಡ್ತಾ ಇರೋ ಪ್ರಾಪರ್ಟಿ ಬಂದು ಲ್ಯಾಂಡ್ ಓನರ್ ಶೇರ್ ಅಲ್ಲಿ ನಮಗೆ 2 BHK ಒಂದು ಪ್ರಾಪರ್ಟಿ ಅವೈಲೇಬಲ್ ಇದೆ, 1 BHK 2 ಪ್ರಾಪರ್ಟಿ ಅವೈಲೇಬಲ್ ಇದೆ. ಬನ್ನಿ ನಿಮಗೆ ಒಳಗಡೆ ಪ್ರಾಪರ್ಟಿ ತೋರಿಸ್ತೀನಿ, ಅದ್ರ ಬಗ್ಗೆ ಡೀಟೇಲ್ಸ್ ಮುಂದೆ ವಿಡಿಯೋದಲ್ಲಿ ಕೊಡ್ತೀನಿ. ನಮಗೆ ನಮ್ದು 2 BHK ಪ್ರಾಪರ್ಟಿನ ವೆರಿ ಅಫೋರ್ಡಬಲ್ ಪ್ರೈಸ್ 50 lakhs ಕೋಟ್ ಮಾಡ್ತಾ ಇದೀವಿ. 1 BHK ಪ್ರಾಪರ್ಟಿನ 40 lakhs ಗೆ ಕೋಟ್ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನನಗೆ ಕಾಲ್ ಮಾಡಬಹುದು. ನಮ್ದು ಅಡಿಗ 100 ಟ್ರೀಸ್ ಸುತ್ತಮುತ್ತ ನಿಮಗೆ ಲಾಟ್ ಆಫ್ ಡೆವಲಪ್ಮೆಂಟ್ ಕಾಣಬಹುದು. ಯಾವ ರೀತಿ ಅಂತ ಹೇಳಿದ್ರೆ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ರೆಸ್ಟೋರೆಂಟ್ಸ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಶೋರೂಮ್ಸ್ ಆಗಿರ್ಬೋದು. ಸೊ ಲಾಟ್ ಆಫ್ ಡೆವಲಪ್ಮೆಂಟ್ ಇದೆ. ನಿಮ್ಗೆ ಸ್ಕೂಲ್ಸ್ ಬೇಕು ಅಂತ ಹೇಳಿದ್ರೆ ಕುಮಾರನ್ಸ್ ಮತ್ತೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ. ಕಾಲೇಜಸ್ ಬೇಕಂದ್ರೆ KSIT ಕಾಲೇಜಸ್ ಇದೆ, RNSIT ಕಾಲೇಜ್ ವೆರಿ ನಿಯರ್ ಇದೆ, SJBIT ಕಾಲೇಜ್ ವೆರಿ ನಿಯರ್ ಇದೆ. ಸೊ ಆಮೇಲೆ ನಿಮ್ಗೆ ಇದು ಸೂಪರ್ ಮಾರ್ಟ್ ಬೇಕು ಅಂತ ಹೇಳಿದ್ರೆ ಡಿಮಾರ್ಟ್ ಅವೈಲೇಬಲ್ ಇದೆ. ನಮ್ಮ ಅಡಿಗ 100 ಟ್ರೀಸ್ ಇಂದ ಜಸ್ಟ್ 1 ಕಿಲೋಮೀಟರ್ 1.2 ಕಿಲೋಮೀಟರ್ಸ್ ಅಲ್ಲಿ ನಿಮ್ಗೆ ಡಿಮಾರ್ಟ್ ಸಿಗುತ್ತೆ. ಸೊ ಇರೋದ್ರಿಂದ ತುಂಬಾ ಡೆವಲಪ್ಮೆಂಟ್ ಕಾಣಬಹುದು ನೀವು. ಹಾಗೆ ಇದು ಪ್ರಾಪರ್ಟಿ ಮೇಲೆ ಅಪ್ರಿಸಿಯೇಷನ್ ಸಹ ಕಾಣಬಹುದು. ಬನ್ನಿ ನಿಮಗೆ ಒಂದಾಗೊಂದು ಈ ಪ್ರಾಪರ್ಟಿ ಬಗ್ಗೆ ಕೀ ಫೀಚರ್ಸ್ ಹೇಳ್ತಾ ಬರ್ತೀನಿ. ಫಸ್ಟ್ ಕೀ ಫೀಚರ್ ಆಫ್ ದಿಸ್ ಪ್ರಾಪರ್ಟಿ ಬಂದ್ರೆ ಇದು ಮೆಟ್ರೋ ಸ್ಟೇಷನ್ಗೆ ಬಹಳ ನಿಯರ್ ಇದೆ, 1.2 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಇದೆ. ಇಲ್ಲಿ ಫ್ಲಾಟ್ ಅಮ್ಯುನಿಟೀಸ್ ಬಂದು ನಿಮ್ಗೆ ಎಂಟ್ರೆನ್ಸ್ ಅಲ್ಲಿ ಬರ್ತಿರಂಗೇನೆ ಸೆಕ್ಯೂರಿಟಿ ಇರುತ್ತೆ, 24/7 ಸೆಕ್ಯೂರಿಟಿ ಸರ್ವಿಸಸ್ ಇರುತ್ತೆ. ಆಮೇಲೆ ನಿಮ್ಗೆ ಇದು ಸ್ವಿಮ್ಮಿಂಗ್ ಪೂಲ್ ಸಹ ಇದೆ, ನೀವು ನೋಡಬಹುದು. ಆಮೇಲೆ ಇಲ್ಲಿ ಆಲ್ ರೌಂಡ್ ಜಾಗಿಂಗ್ ಟ್ರ್ಯಾಕ್ ಸಹ ಇದೆ. ಇದು ಕಂಪ್ಲೀಟ್ ಆಗಿ ಒಂದ್ ರೌಂಡ್ ನಮ್ ಬಿಲ್ಡಿಂಗ್ ಸುತ್ತ ಒಂದು ಜಾಗಿಂಗ್ ಟ್ರ್ಯಾಕ್ ತರ ಕ್ರಿಯೇಟ್ ಮಾಡಿದೀವಿ. ಒಂದ್ ರೌಂಡ್ ಪೂರ್ತಿ ಬರ್ಬೋದು. ನೀವು ಇಲ್ಲಿ ನೋಡಬಹುದು ಕಿಡ್ಸ್ ಪ್ಲೇ ಏರಿಯಾ ಸಹ ಇದೆ, ಮಕ್ಕಳ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳು ಬಿದ್ರೆ ಏಟ್ ಆಗಬಾರ್ದು ಅಂದ್ಬಿಟ್ಟು ಮಡ್ಡಲ್ಲಿ ಪ್ರೂಫಿಂಗ್ ಸಹ ಮಾಡಿದೀವಿ ನಾವು. ಇಲ್ಲಿ ನೋಡಿ ನೀವು ಮಲ್ಟಿ ಬ್ಯಾಕಪ್ ನೋಡಬಹುದು, KEB ಕಡೆಯಿಂದ ಅದನ್ನು ಕೂಡ ಪ್ರೊವೈಡ್ ಮಾಡಿದೀವಿ. ಈ ಫ್ಲಾಟ್ಸ್ ಗೆ ಎಷ್ಟು ಕೆಪಾಸಿಟಿ ಬೇಕೋ ಅಷ್ಟು ಕೆಪಾಸಿಟಿಗೆ ಮಲ್ಟಿ ಬ್ಯಾಕಪ್ ಕೂಡ ಇದೆ. ಆಲ್ ರೌಂಡ್ ಜಾಗಿಂಗ್ ಟ್ರ್ಯಾಕ್ ಗೆ ಈವ್ನಿಂಗ್ ಟೈಮ್ ಅಲ್ಲಿ ಸೋಲಾರ್ ಸಿಸ್ಟಮ್ ಅಲ್ಲಿ ನಾವು ಇದನ್ನು ಕೂಡ ಮಾಡ್ಕೊಂಡಿದೀವಿ, ಲೈಟಿಂಗ್ ಕೂಡ ಮಾಡ್ಕೊಂಡಿದೀವಿ. STP ಪ್ಲಾಂಟ್ ಸಹ ಇದೆ ನಮ್ಮಲ್ಲಿ, ವಾಟರ್ ಪ್ಯೂರಿಫೈ ಆಗಕ್ಕೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೊಂಡಿದೀವಿ. ಆಮೇಲೆ ಮುಂದೆ ಬಂದ್ರೆ ನಿಮ್ಗೆ ಸಾಫ್ಟ್ನರ್ ಸಹ ಕಾಣುತ್ತೆ, ವಾಟರ್ ಸಾಫ್ಟ್ನರ್ ಕೂಡ ಅವೈಲೇಬಲ್ ಇದೆ ನಮ್ಮ ಹತ್ರ. ಸೊ ಈಗೆಲ್ಲ ಕಂಪ್ಲೇಂಟ್ ಮಾಡ್ತಾ ಇರುತ್ತಲ್ಲ, ಈಗ ಕೂದಲು ಉದುರುತ್ತೆ ಅದಕ್ಕೆ ಇದಕ್ಕೆ ಅಂತಾರ. ಸೊ ವಾಟರ್ ಸಾಫ್ಟ್ನರ್ ಕೂಡ ಇನ್ಸ್ಟಾಲ್ ಮಾಡಿದೀವಿ ನಾವು. ಇದು ಟೋಟಲ್ 75 ಯೂನಿಟ್ಸ್ ಇದೆ. 75 ಯೂನಿಟ್ಸ್ ಅಲ್ಲಿ 2 BHK ಸಹ ಇದೆ, 1 BHK ಸಹ ಇದೆ. ನಮ್ ಶೇರ್ ಅಲ್ಲಿ ಇರೋದು 3 ಪ್ರಾಪರ್ಟಿ, 2 BHK 1 ಪ್ರಾಪರ್ಟಿ ಮತ್ತೆ 1 BHK 2 ಪ್ರಾಪರ್ಟಿ ಅವೈಲೇಬಲ್ ಇದೆ. ಸೊ ಇದು ಬಂದು BBMP ಅಪ್ರೂವ್ಡ್ ಆಗಿರುತ್ತೆ, ಖಾತಾ ಪ್ರಾಪರ್ಟಿ ಆಗಿರುತ್ತೆ. ಪ್ರತಿ ಒಂದೊಂದು ಇಂಡಿವಿಜುವಲ್ ಫ್ಲಾಟ್ಸ್ಗೂ ಸಹ ಇಂಡಿಪೆಂಡೆಂಟ್ ಖಾತಾ ಬರುತ್ತೆ, BBMP ಅಪ್ರೂವ್ಡ್ ಆಗಿರುತ್ತೆ. OC ಸಿಕ್ಕಿದೆ ಈ ಪ್ರಾಜೆಕ್ಟ್ಗೆ. OC ಏನು ಕೊಡ್ತಾರೆ ಅಂತ ಹೇಳಿದ್ರೆ BBMP ಅವರು ಎಲ್ಲಾ ನಾರ್ಮ್ಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಆಗಿರ್ಬೋದು ಫ್ಯಾಂಟಾಸ್ಟಿಕ್ ಆಗಿದೆ ಅಂತ ಹೇಳಿ ಒಂದು OC ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಬಿಲ್ಡರ್ಸ್ಗೆ ಆಗಲಿ ಮತ್ತೆ ಲ್ಯಾಂಡ್ ಲಾರ್ಡ್ಸ್ಗೆ ಆಗಲಿ. OC ಸರ್ಟಿಫಿಕೇಟ್ ಸಿಕ್ಕಿರೋದ್ರಿಂದ ಯಾರು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲಾ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಲ್ಲೂ ಕೂಡ ನಿಮ್ಗೆ ಲೋನ್ ಆಗುತ್ತೆ. ಎಲ್ಲಾ ಫ್ಲಾಟ್ಸ್ಗೂ ಇಂಡಿವಿಜುವಲ್ ಪಾರ್ಕಿಂಗ್ ಬರುತ್ತೆ. ಪ್ರತಿ ಒಂದೊಂದು ಫ್ಲಾಟ್ಸ್ಗೂ ಈ ತರ ನಂಬರಿಂಗ್ ಮಾಡಿದೀವಿ. ಇಂಡಿಪೆಂಡೆಂಟ್ ಆಗಿ ಪಾರ್ಕಿಂಗ್ ಇರುತ್ತೆ, ಇಂಡೋರ್ ಪಾರ್ಕಿಂಗ್ ಇರುತ್ತೆ, ಲೆವೆಲ್ 1 ಮತ್ತೆ ಲೆವೆಲ್ 2 ಪಾರ್ಕಿಂಗ್ ಇದೆ. 24 hours DG ಬ್ಯಾಕಪ್ ಸಹ ಇನ್ಸ್ಟಾಲ್ ಮಾಡಿದೀವಿ, ನೋಡಬಹುದು ನೀವು. ಇದು ಕೋಣೆ ಲಿಫ್ಟ್ ಹಾಕೊಂಡಿದೀವಿ. 75 ಯೂನಿಟ್ಸ್ಗೂ ಸೇರಿ 2 ಲಿಫ್ಟ್ ಬರುತ್ತೆ, ಒಂದು ಇಲ್ಲಿ ಬರುತ್ತೆ, ಇನ್ನೊಂದು ಆ ಕಡೆನೂ ಇದೆ. 2 ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ಒಂದು ಲಿಫ್ಟ್ ಮಾತ್ರನೇ ನಿಮಗೆ ಟೆರೆಸ್ ಕನೆಕ್ಟ್ ಆಗುತ್ತೆ. ಬನ್ನಿ ನಿಮಗೆ 2 BHK ಪ್ರಾಪರ್ಟಿ ತೋರಿಸ್ತೀನಿ. ಎಂಟ್ರೆನ್ಸ್ ಆಗ್ತಿದ್ದಂಗೆ ಇದು ಮೈನ್ ಡೋರ್, ಇಂಪೋರ್ಟೆಡ್ ಫ್ಲಶ್ ಡೋರ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಆಲ್ ಸ್ವಿಚಸ್ ಬ್ರ್ಯಾಂಡೆಡ್ ಯೂಸ್ ಮಾಡ್ಕೊಂಡಿದ್ದೀವಿ. ಪೇಂಟ್ಸ್ ಬಂದು ಏಷ್ಯನ್ ಪೇಂಟ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. 2 BHK ಪ್ರಾಪರ್ಟಿ ಇದು. ಸೊ 2 ಬೆಡ್ರೂಮ್ಸ್ ಅಲ್ಲೂ ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಪ್ರೈವಸಿಗೋಸ್ಕರ. ಸೊ ನೀವು ನೋಡ್ಬೋದು, ಇದು ಲೆಫ್ಟ್ ಸೈಡಲ್ಲಿ ಒಂದು ಬೆಡ್ರೂಮ್ ಇದೆ. ಸೊ ವೆರಿ ಸ್ಪೇಷಿಯಸ್ ಆಗಿದೆ. ಆಮೇಲೆ ಅಟ್ಯಾಚ್ ಬಾತ್ರೂಮ್ ಸಹ ಇಲ್ಲೇ ಇದೆ. ಸೊ ಕಂಪ್ಲೀಟ್ ರೆಡಿ ಟು ಆಕ್ಯುಪೈ ಕಂಡೀಷನಲ್ಲಿದೆ. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದರಿಂದ ಕೂಡ ಇಲ್ಲಿ ಲಿವಿಂಗ್ ಇರ್ಬೋದು. ಸೊ ಕಿಚನ್ಗೆ ಅಟ್ಯಾಚ್ ಯುಟಿಲಿಟಿ ಸಹ ಇದೆ. ಕಿಚನ್ಗೆ ಗ್ರಾನೈಟ್ ಕೌಂಟರ್ ಹಾಕಬೇಕು. ಒನ್ಸ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ನಾವು ನಿಮಗೆ ಕೌಂಟರ್ ಒಂದು ಕೊಡ್ತೀವಿ ನಾವು. ಸೊ ಈ ಕಡೆ ಇನ್ನೊಂದು ಬೆಡ್ರೂಮ್ ಇದೆ, ಇದಕ್ಕೂ ಸಹ ಅಟ್ಯಾಚ್ ಬಾತ್ರೂಮ್ ಇದೆ, ನೋಡ್ಬೋದು. ಸೊ ಇದು ಇಂಪೋರ್ಟೆಡ್ ಡೋರ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ವೆಟ್ರಿಫೈಡ್ ಟೈಲ್ಸ್ ಎಲ್ಲ ಕಜಾರಿ ಅದು ಯೂಸ್ ಮಾಡ್ಕೊಂಡಿದ್ದೀವಿ. ಬಾತ್ರೂಮ್ ಫಿಟ್ಟಿಂಗ್ಸ್ ಹಿಂಡ್ವೇರ್ ಇದಿದೆ. ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಬಂದು ಶಿಂಡ್ಲರ್ ಇದೆ. UPVC ವಿಂಡೋಸ್ ಇದೆ, 3 ಟ್ರ್ಯಾಕ್ ಇದೆ, ಮಸ್ಕಿಟೋ ನೆಟ್ ಸಹ ಬರುತ್ತೆ ಅದಕ್ಕೆ. ಬನ್ನಿ ನಿಮಗೆ 1 BHK ಪ್ರಾಪರ್ಟಿ ತೋರಿಸ್ತೀನಿ. 1 BHKಲ್ಲೂ ಸಹ ಸೇಮ್
2 BHK ಏನು ಯೂಸ್ ಮಾಡ್ಕೊಂಡಿದ್ದೀವಿ ಅದೇ ಥರ ಇಂಪೋರ್ಟೆಡ್ ಫ್ಲಶ್ ಡೋರ್ಸ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಕಿಚನ್ ಮಧ್ಯೆ ಈ ಥರ ಓಪನ್ ಕಿಚನ್ ಬರುತ್ತೆ, ಬೇಕಿದ್ರೆ ಅವರು ಪಾರ್ಟಿಷನ್ ಮಾಡ್ಕೋಬೋದು. ಬೈ ದ ವೇ ಒಂದು ಪಾಯಿಂಟ್ ಬಿಟ್ಬಿಟ್ಟೆ ನಾನು ಆವಾಗಲೇ ಹೇಳೋದು, ನಮ್ಮ ಫ್ಲ್ಯಾಟ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಅನ್ಡಿವೈಡೆಡ್ ಶೇರ್ ಸಹ ಸಿಗುತ್ತೆ. 60% ಆಫ್ ದ ಸ್ಕ್ವೇರ್ ಫೀಟ್ ವ್ಯಾಲ್ಯೂ ಆಫ್ ದ ಫ್ಲ್ಯಾಟ್, ಅಂದರೆ ನಿಮ್ಮದು ಫ್ಲ್ಯಾಟ್ದು ಸ್ಕ್ವೇರ್ ಫೀಟ್ ಏನಿದೆ ಬಿಲ್ಟಪ್ ಏರಿಯಾ ಅದ್ರ ಮೇಲ್ಗಡೆ 60% UDS ಸಹ ಸಿಗುತ್ತೆ. ಸೊ ಕಸ್ಟಮರ್ಸ್ ಆರ್ ನಾಟ್ ಓನ್ಲಿ ಪರ್ಚೇಸಿಂಗ್ ದ ಫ್ಲ್ಯಾಟ್, ದೇ ಆರ್ ಪರ್ಚೇಸಿಂಗ್ ದ ಲ್ಯಾಂಡ್ ಆಲ್ಸೋ. ಆಮೇಲೆ ಇಲ್ಲಿ ಇದು 1 BHKಗೆ ನೀವು ಬೇರೆ ಕಡೆ ನೋಡಿರ್ಬೋದು, ಎಲ್ಲೂ ಸಹ ಅಟ್ಯಾಚ್ ಬ್ಯಾಲ್ಕನಿ ಇರೋದಿಲ್ಲ. ಬ್ಯಾಲ್ಕನಿ ಕಂಪ್ಲೀಟ್ ಆಗಿದೆ, ಆಲ್ಮೋಸ್ಟ್ ಅರೌಂಡ್ 8 ಫೀಟ್ ಬ್ಯಾಲ್ಕನಿ ಬರುತ್ತೆ, 8 ಫೀಟ್ ಬೈ 3 ಫೀಟ್ ಬ್ಯಾಲ್ಕನಿ ಬರುತ್ತೆ. ಇದಕ್ಕೂ ಸಹ ಮಸ್ಕಿಟೋ ಮೆಶ್ ಮತ್ತು UPVC ಇದನ್ನು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬೆಡ್ರೂಮ್ ಬರುತ್ತೆ, ಈ ಬೆಡ್ರೂಮ್ಗೆ ಸಹ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ, UPVC ವಿಂಡೋಸ್ ಇದೆ. ಸೊ ಅಟ್ಯಾಚ್ ಬಾತ್ರೂಮ್, ಹಿಂಡ್ವೇರ್ ಸಿಸ್ಟಮ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಗೀಸರ್ಸ್ ಎಲ್ಲ ಫಾಲ್ ಸೀಲಿಂಗ್ ಒಳಗಡೆ ಹೋಗುತ್ತೆ, ನೀವು ನೋಡ್ಬೋದು. ಆಮೇಲೆ ಈ ರೂಮಲ್ಲಿ ಸ್ವಲ್ಪ ಸ್ಪೇಸ್ ಕಮ್ಮಿ ಇರೋದ್ರಿಂದ ವಾರ್ಡ್ರೋಬ್ನ ಕನ್ಸೀಲ್ ಮಾಡೋದಕ್ಕೆ ಒಂದು ಸ್ಪೇಸ್ ಸಹ ಕ್ರಿಯೇಟ್ ಮಾಡಿದ್ದೀವಿ. ಕಂಪ್ಲೀಟಾಗಿ ವಾರ್ಡ್ರೋಬ್ ಆ ಕಡೆ ಹೋಗುತ್ತೆ. ಸ್ಮಾಲ್ ಕ್ಯೂರೇಟೆಡ್ ಫ್ಯಾಮಿಲೀಸ್ ಇರೋದಕ್ಕೆ ಇದು ತುಂಬ ಆ್ಯಪ್ಟ್ ಆಗಿದೆ ಈ ಫ್ಲ್ಯಾಟು, 1 BHK ಫ್ಲ್ಯಾಟು. ಆಮೇಲೆ ರೆಡಿ ಟು ಮೂವ್ ಇನ್ ಇದೆ, ಯಾವುದಕ್ಕೂ ಕಾಯೋ ಅವಶ್ಯಕತೆ ಇಲ್ಲ. ರಿಜಿಸ್ಟ್ರೇಷನ್ ಆದ ತಕ್ಷಣ ನೀವು ಮೂವ್ ಇನ್ ಆಗ್ಬೋದು. ಬ್ಯಾಲ್ಕನಿ ತೋರಿಸ್ಬೋದು. ಸೊ ನೀವು ಬ್ಯಾಲ್ಕನಿ ಬಂದರೆ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಆಮೇಲೆ ಇಲ್ಲಿಂದ ಜಾಗಿಂಗ್ ಟ್ರ್ಯಾಕೂ ಸಹ ಕಾಣುತ್ತೆ. ಈ ಪ್ರಾಪರ್ಟಿಲಿ ಜಿಮ್ ಕೂಡ ಅಕಾಮಡೇಟ್ ಮಾಡಿದ್ದೀವಿ, ಜಿಮ್ ಫೆಸಿಲಿಟೀಸ್ ಇರುತ್ತೆ. ಮಾರ್ನಿಂಗ್ ಮತ್ತು ಈವ್ನಿಂಗ್ ಬ್ಯಾಚ್ ಓಪನ್ ಇರುತ್ತೆ, ನೀವು ನೋಡ್ಬೋದು. ಈಗ ಸದ್ಯಕ್ಕೆ ಓಪನ್ ಇಲ್ಲ. ಸೊ ಜಿಮ್ ಫೆಸಿಲಿಟಿ ಇದೆ. ಒಂದು ಆಲ್ಮೋಸ್ಟ್ ಅರೌಂಡ್ 30 to 40 ಪೀಪಲ್ ಅಕಾಮಡೇಟ್ ಮಾಡೋ ಥರ ಒಂದು ಕ್ಲಬ್ ಹೌಸ್ ಸಹ ಇದೆ. ಅಸೋಸಿಯೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇಲ್ಲಿ ಪ್ರಾಪರ್ಟಿ ತೊಗೊಂಡವರು ಯಾವಾಗಾರು ಏನಾರು ಫಂಕ್ಷನ್ ಮಾಡ್ಕೋಬೋದು, ಬರ್ತ್ಡೇ ಪಾರ್ಟೀಸ್ ಮಾಡ್ಕೋಬೋದು ಅಂತ ಹೇಳಿದ್ರೆ ಇಲ್ಲಿ ಕ್ಲಬ್ ಹೌಸ್ ಸಹ ಇದೆ, ನೀವು ನೋಡ್ಬೋದು. ಚೇರ್ಸು ಟೇಬಲ್ಸ್ ಎಲ್ಲ ರೆಡಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ನಾನು ಆದಷ್ಟು ಕೂಡ ನಿಮಗೆ ನಾನು ಏನೇನು ಪ್ರಾಪರ್ಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಅದು ಡೀಟೇಲ್ಸ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ನೀವು ವಿಸಿಟ್ ಮಾಡಬೇಕು ಅಂತ ಹೇಳಿದ್ರು ಸಹ ಪ್ರಯರ್ ನನಗೊಂದ್ಸತಿ ಫೋನ್ ಮಾಡಿ ಆಮೇಲೆ ಪ್ರಾಪರ್ಟಿಗೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕೆಂದರೆ ನೀವು ಬಂದಾಗ ಕೀ ಅರೇಂಜ್ ಮಾಡೋದಾಗಿರ್ಬೋದು, ಫ್ಲ್ಯಾಟ್ನ ತೋರ್ಸೋಕ್ಕಾಗಿರ್ಬೋದು, ನಿಮ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಾನೇ ಇದ್ದರೆ ನಿಮ್ಗೆ ಇನ್ನೂ ಬೆನಿಫಿಟ್ ಆಗುತ್ತೆ. ಸೊ ಹಾಗಾಗಿ ನನಗೊಂದ್ಸತಿ ಕಾಲ್ ಮಾಡಿ ನಂದು ಅವೈಲಬಿಲಿಟಿ ಚೆಕ್ ಮಾಡಿಕೊಂಡು ನೀವು ಪ್ರಾಪರ್ಟಿಗೆ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಅಡಿಗ 100 ಟ್ರೀಸಲ್ಲಿ ಇದು ಲ್ಯಾಂಡ್ ಓನರ್ ಶೇರ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದ ಕಮಿಷನ್ ಆಗಲಿ ಬ್ರೋಕರೇಜ್ ಫೀಸಸ್ ಆಗಲಿ ಇರೋದಿಲ್ಲ. ಯಾವುದೇ ಅಮೌಂಟ್ ನೀವು ಟ್ರಾನ್ಸ್ಫರ್ ಮಾಡೋದಿದ್ರು ಕಂಪ್ಲೀಟ್ ಆಗಿ ಲ್ಯಾಂಡ್ ಓನರ್ ಅಕೌಂಟ್ಗೆ ಸಹ ಹೋಗುತ್ತೆ. ಸೊ ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲ್ಯಾಂಡ್ ಓನರ್ ಶೇರ್ ಆಗೇ ಇರುತ್ತೆ. ಸೊ ನಿಮ್ಗೆ ಏನೇ ಅಮೌಂಟ್ ಆಗಿರ್ಬೋದು ಲ್ಯಾಂಡ್ ಓನರ್ಗೆ ತಲುಪುತ್ತೆ. ಇಷ್ಟೊತ್ತು ಈ ವಿಡಿಯೋ ನೋಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಏನೇ ಡೀಟೇಲ್ಸ್ ಬೇಕಾದರೂ ನನಗೆ ಕಾಲ್ ಮಾಡಿ.